ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಂಕಲ್ ಆ್ಯಕ್ಚುಲಿ ಒಂದು ಈವೆಂಟ್ ಬೈದ KDK ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಈವೆಂಟ್ ಒಮ್ಮೆ ಜೆರ್ಸಿ ಲ್ಯಾಂಡ್ಸ್ ಬೊಕ್ಕ ಟ್ರೋಫಿ ಪೂರ ಇದು ಅಂತಂದಿಲ್ಲ ತೂಕ ಲೆಟ್ಸ್ ಸಿ. ಟ್ರೋಫಿ ಪೂರ ದೀಪ್ತೇರಿ ರಿವೀಲ್ ಆವಡತ್ತೆ ನನ್ನ. ಸೊ ಐನದು ಬೇಗ ಈ ಗ್ರೌಂಡ್ ಎಂಕಲ್ನ ಮ್ಯಾಚ್ ಆಪುನ ಲಂಚ್ ಬರ್ಸೋಕ್ಕದ ಗ್ರೌಂಡ್ ಒಂದು ಅರೇಂಜ್ ಮಾಡ್ತಿದ್ದೀರಿ ನಮ್ಮ ರೋಷನ್ ಕಂಪ ತುಲೆ. ಎಸ್ ಎಂಕಲ ಫ್ಯಾಮಿಲಿ ಸಮೇತ ಬೈದ ನಮ್ಮ ಉಮೇಶ್ ಒಳ್ಳೆ ಉಮೇಶ್ ಬಾಯ್ ಎಂಚ ಗ್ರೌಂಡ್ ಎಡ್ಡೆಜ್ಜ ಬಾರಿ ಸೊಪ್ಪು ಗೊಬ್ಬರು ಈ ಸತಿ ಎಂಜಿ ಹಾಕೋಡು ಎಂಚ ಗೊಬ್ಬರ ನಮ್ಮ ಕಾರ್ತಿಕ್ ಕರಂದ್ಲಾಜೆ ಅವರು ಇದ್ದಾರೆ. ಸರ್, ನಿಮ್ಮ ಇರುವಿಕೆಯನ್ನು ಗುರುತಿಸಿದ್ದೇವೆ. ನಮಸ್ಕಾರ. ಆನಂದನೇ ಒಳ್ಳೆರಿ ಅಕ್ಕ ಒಳ್ಳೆರಿ ಪೂರ ಬೈದಂಗಲ್ಲ ತೂಕ ಒಂಜಿ ಇವೆಂಟ್ ಒಂಜಿ ಪೋರ್ಲೋಡ್ ಆವಡು. ಘೋಷಣೆ KDKGS Cricket League Season 6 and KDKGS Throw Season 1 ಇದರ ಗ್ರ್ಯಾಂಡ್ ಟ್ರೋಫಿ ರಿವೀಲಿಂಗ್ ಪ್ರೋಗ್ರಾಮ್ 2026. ಇದು ಕೇವಲ ಟ್ರೋಫಿ ಅನಾವರಣವಲ್ಲ, ಇದು ನಮ್ಮ ಶ್ರಮ, ಸ್ನೇಹ ಮತ್ತು ಸ್ಪರ್ಧಾತ್ಮಕ ಮನೋಭಾವದ ಪ್ರತೀಕ ಕೂಡ ಹೌದು. ಈ ಸಂಭ್ರಮದ ಸಂಜೆಯನ್ನು ಅಧಿಕೃತ ಆರಂಭಿಸುವ ಮೊದಲು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ KDKGS ಕೋರ್ ಕಮಿಟಿ ಹಾಗೆಯೇ ಸ್ಪೋರ್ಟ್ಸ್ ಕಮಿಟಿಯ ವತಿಯಿಂದ ಸೇರಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದುವರಿಸಿದ ಇದೀಗ ನಮ್ಮ ಕಾರ್ಯಕ್ರಮದ ನಮ್ಮ KDKGS ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಮೋಹನ್ ಕಡಂಬ್ಳ ಅವರಿಂದ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರುವ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ 10 ಕುಟುಂಬ 18 ಗೋತ್ರದ ಎಲ್ಲ ನನ್ನ ಬಂಧುಗಳೇ, ಇವತ್ತು ನಮ್ಮ ಸಮಾಜದಲ್ಲಿ ಇತಿಹಾಸ ಮತ್ತೊಂದು ಹೆಮ್ಮೆ ಕ್ಷಣ. ಗೌಡ ಸಮಾಜ ದುಬೈ ಕ್ರಿಕೆಟ್ ಟ್ರೋಫಿ ಮತ್ತು ಜೆರ್ಸಿ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಅಪಾರ ಸಂತೋಷ ಮತ್ತು ಗೌರವ. ನಮ್ಮ ಸಮುದಾಯವು ಯಾವ ದೇಶದಲ್ಲಿದ್ದರೂ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಸಂಸ್ಕಾರ, ಸೇವೆ ಇವುಗಳನ್ನು ನಮ್ಮ ಹಿರಿಯರು ಒಗ್ಗಟ್ಟಿನ ಸಂತೋಷ ಮತ್ತು ನಮ್ಮ ಸಮುದಾಯಕ್ಕೆ ಹೊಸ ಶಕ್ತಿ ಮತ್ತು ಹೊಸ ಉತ್ಸಾಹವನ್ನು ದೊರೆಯಲಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಸಂಘದ ಪದಾಧಿಕಾರಿಗಳು, ಸದಸ್ಯರು ಎಲ್ಲರ ಶ್ರಮ ಬಹಳಷ್ಟು ಮುಖ್ಯ. ಹಾಗೆ ನನ್ನ ಒಂದು ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಬೆಂಬಲವಿಲ್ಲದೆ ಈ ದಿನ ಸಾಧ್ಯವಾಗುತ್ತಿಲ್ಲ. ನಮ್ಮ ತಂಡಗಳಿಗೆ ನಾನು ಹಾರೈಸುವುದೇನೆಂದರೆ, ಸ್ಪರ್ಧೆ ಇರಲಿ, ಆದರೆ ಸ್ನೇಹದ ಮನಸ್ಸು ದೊಡ್ಡದೇ ಇರಲಿ. ಆಟದಲ್ಲಿ ಗೆಲುವು ಮುಖ್ಯ ಅಲ್ಲ, ನಮ್ಮ ಸಮುದಾಯದ ಹೆಸರು ವಿಶ್ವದಾದ್ಯಂತ ಹೆಮ್ಮೆಯಿಂದ ಕೇಳಿಸಲಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ, ಜೈ ಜೈ KDKGS ದಕ್ಷಿಣ ಕನ್ನಡ ಗೌಡ ಸಮಾಜ UAE. ಇದರ ಬಿಗ್ event now. It's a time to unveiling the trophies of KDKGS Cricket League Season 6 ಹಾಗೆ KDKGS Throw Ball Season 1. So I request Mr. Suresh Kambla to unveil the trophies of seasons. ಜೊತೆ ಸೈಮಲ್ಟೇನಿಯಸ್ ಆಗಿ ಥ್ರೋ ಬಾಲ್ ನಡೀತದೆ, ಆದರೆ ಆ ಟೈಮಲ್ಲಿ ಮಕ್ಕಳ ಗೇಮ್ ಆಗುದಿಲ್ಲ. ಓಕೆ, ಸೊ ಕನ್ಫ್ಯೂಷನ್ ಇಲ್ಲ, ಎಲ್ಲರೂ ಅದಕ್ಕೆ ಕಾನ್ಸಂಟ್ರೇಷನ್. Now it's a time to unveil the jerseys of all the cricket teams. So I request all the captains to come upon. I'll just call upon the team names and I request all the captains to come up on the stage. And I request Mr. Mohan Kadambla, captain of team Dubai Daredevils. Yes, sir. Mr. Sharat Chokari ji. Yes, congratulations and all the very best. Bali जोराने कई चप्पाळे बोलतो टीम आवाज. All the very best team
Royal Bulls, Abu Dhabi KDKGs, again congratulations. As well as I guess for the team of Gauchi of Dubai Club. Congratulations and all the very best. Open Club Dubai. So yes, congratulations and all the very best. So Tigers. ಹಾಗೆ ಟೀಮ್ ಬಾವಾಸ್ ನ ಓನರ್ ಆಗಿರುವಂತಹ ಮಿಸ್ಟರ್ ಸುನಿಲ್ ಮೊಟ್ಟಮನೆ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದುಬೈ ರಾಯಲ್ಸ್ ನ ಓನರ್ ಆಗಿರುವಂತಹ ವೀಣಾ ಹರೀಶ್ ಕೋಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ಲೇಯರ್ ಸೆಲೆಕ್ಷನ್ ಆಸ್ ವೆಲ್ ದ ಸಸ್ಪೆನ್ಸ್ ಗೇಮ್. ಏ ಸಂಸ್ಕೃತಿ ಇದ್ದೇ ನಿಮಗ ನೀವು ಮಾತಾಡ್ಕೊಳ್ಳಿ ಕೆಳಗೆ ಬನ್ನಿ. ಅವ್ರ ಕಲರ್ ಪೇಪರ್ ಇರ್ಲಿಕ್ಕೆ ಅದಕ್ಕ ಇಂಡಿವಿಜುವಲ್ ಟೀಮ್ ಯಾರು ರಿಜಿಸ್ಟರ್ ಮಾಡಲಿಲ್ಲ, ನಾವು ಮಾಡಿದ್ದೀವಿ. ಹಾಗೆ ಎಲ್ಲರಿಗೂ ಅಪರ್ಚುನಿಟಿ ಸಿಗಲಿಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ನಾವು ಲಾಸ್ ತೆಗಿತೀವಿ. ಅದ್ರ ನಾಲ್ಕು 4 ಪ್ಲೇಯರ್ಸ್ ಸೆಲೆಕ್ಟ್ ಮಾಡ್ತೀವಿ. ಪ್ಲೇಯರ್ಸ್ ನಾನು ಅದು ಸಹ ಲಾಟ್ಸಲ್ಲಿ ನಮ್ಮದು ಅದರಲ್ಲಿ ಇಬ್ಬರು ಟಾಪ್ ಪ್ಲೇಯರ್ಸ್ ಇದ್ದಾರೆ. ಅವರು ಇಂಡಿವಿಜುವಲ್ ಇರ್ತಾರೆ, ಲಾಟ್ಸಲ್ಲಿ ಯಾರಿಗೂ ಸಿಗ್ಬೋದು ಅವರು. ಮತ್ತೆ ಇಬ್ಬರು ಮೀಡಿಯಂ ಲೆವೆಲ್ ಅವರಿಗೆ ಇಬ್ಬರು ಅವರು ಇರ್ತಾರೆ, ಅವರೊಬ್ಬರನ್ನು ಕರಿಬೋದು. ಮತ್ತು ಇನ್ನೊಬ್ಬರು ಸಹ ಅವರಿಗೊಬ್ಬರನ್ನು ಕರಿಬೋದು, ಅವ್ರ ಸೆಲೆಕ್ಷನ್. ಬಾಕಿಯೆಲ್ಲ ನಾವು 3 ಗ್ರೇಡ್ ಮಾಡ್ತೇವೆ, ಟಾಪ್, ಮೀಡಿಯಂ ಮತ್ತು ಮೀಡಿಯಮ್ದು ಲಿಸ್ಟ್ ಕೊಟ್ಟು ಮುಗಿಸ್ತೇವೆ. ಅದರಿಂದ 15 ಲಾಟ್ಸ್ ಲಾಟ್ಸ್ ಮತ್ತೆ ನಾರ್ಮಲ್ ಟೋಟಲ್ ನಾವು 8 ಪ್ಲೇಯರ್ 7 ಆಡಲಿಕ್ಕೆ ಒಂದು ಎಕ್ಸ್ಟ್ರಾ 8 ಅದು ಸಹ. ಮತ್ತು ಒಮ್ಮೆ ತಗೊಂಡ ಮೇಲೆ ಚೇಂಜ್ ಮಾಡಲಿಕ್ಕಿಲ್ಲ. ನಮ್ಮ ಅವರಲ್ಲಿದ್ದಾರೆ ಎಕ್ಸ್ಚೇಂಜ್ ಇಲ್ಲ. ಯಾಕಂದರೆ ಅವರ ಆಡೋದಕ್ಕೆ ಮುಂಚೆನೇ ಹೇಳಬೇಕು, ಯಾಕಂದರೆ ನಮಗೆ ಬೇರೆ ಒಂದು ಚಾನ್ಸ್ ಕೊಡಬೇಕು ಅಷ್ಟೇ, ಯಾರಿಗೇನು ಅಷ್ಟೇ. ಮತ್ತು ರೂಲ್ಸ್ ಏನು ಮಾಡ್ತೇವೆ ನಾವು, ಟಫ್ ರೂಲ್ ಇಲ್ಲ, ನಿಮಗೆಲ್ಲ ಆಡಿ ಅಷ್ಟು ಅಭ್ಯಾಸ ಇಲ್ಲ, ನಾರ್ಮಲ್. ಸೊ ಎನಿ ಗೆಸಸ್ ನಿಮ್ಮಿಂದ ಯಾವ್ದು ಇರ್ಬೋದು ಅಂತ? ಎನಿ ಗೆಸಸ್ ಆಡಿಯನ್ಸ್ ನಿಮ್ಗೆ ಕ್ವೆಶ್ಚನ್? ಎನಿ ಗೆಸಸ್ ಎಲ್ರಿಗೂ? ಓಕೆ, ಟಗ್ ಆಫ್ ವಾರ್. ಓಕೆ, ಟಗ್ ಆಫ್ ವಾರ್ ಅದೇ ಟೀಮಲ್ಲಿ ಟಗ್ ಆಫ್ ವಾರ್ ಸೇಮ್ ಟೀಮ್. ಕ್ರಿಕೆಟ್ ಮತ್ತೆ ಮಕ್ಕಳ ಗೇಮ್ಸ್ ಜೊತೆಗೆ ನಡೆಯುತ್ತೆ. ಸೊ ಲೇಡೀಸ್ ಎಲ್ಲ ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಥ್ರೋ ಬಾಲ್ ಲಾಸ್ಟ್ ಡೆಡ್ ಲೈನ್ ಸ್ಪೋರ್ಟ್ಸ್ ಕಮಿಟಿಯಲ್ಲಿದ್ದಾರೆ ಶ್ವೇತಾ, ಸವಿತಾ, ಚೈತ್ರ. ಅವರು ಮಕ್ಕಳ ಗೇಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲರೂ ಕೋಆಪರೇಟ್ ಮಾಡಿದರೆ ಎಲ್ಲ ಫಸ್ಟ್ ಡಿಸಿಪ್ಲಿನ್ ಟೀಮ್ ಅಂದರೆ ಅವರು ಆರ್ಗನೈಸರ್ ಹತ್ರ ಬಿಹೇವ್ ಮಾಡೋದು ಮತ್ತು ಟೈಮಲ್ಲಿ ಬರೋದು, ರಿಪೋರ್ಟಿಂಗ್ ಮಾಡೋದು, ಅದು ಅದು ಯಾರಿಗೆ ಬರ್ಬೋದು. ಮತ್ತು ಟಾಪ್ ಸ್ಕೋರಲ್ಲಿ ಒಂದು ನನ್ನ I request Mr. Ayush Kodi to explain about the kids games rules and regulations and everything. So the two group games are Lagori and dodgeball. Aput Lagori ಮತ್ತೆ dodgeball and 100 meters. ದಯವಿಟ್ಟು ಈ ಕಡೆ ಬನ್ನಿ ಒಂದು ನಿಮಿಷ. ಸರಿ ಸರ್, ಈಗ ಇಂಪಾರ್ಟೆಂಟ್ ಆಗಿ ಎಲ್ಲ ಗೇಮಲ್ಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರುತ್ತೆ, ಆದರೆ ಕನ್ಸಿಡರಿಂಗ್ ದ ರೂಲ್ಸ್ ಅಂಡ್ ನಾವು ಅದಕ್ಕೆ ಆಲ್ರೆಡಿ ಶೇರ್ ಮಾಡಿದ್ದೀವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಯಾರಿಗಾರು ಏನಾದ್ರು ಕನ್ಸರ್ನ್ ಇದ್ದರೆ ದಯವಿಟ್ಟು ನಿಮ್ಮ ಟೀಮಲ್ಲಿ ಫಸ್ಟೇ ಕ್ಯಾಪ್ಟನ್ಸ್ ಡಿಸೈಡ್ ಮಾಡಬೇಕು. ಕ್ಯಾಪ್ಟನ್ಸ್ ಅಲ್ಲದೆ ಬೇರೆ ಯಾರು ಡಿಸಿಷನ್ ಅಥವಾ ಡಿಸಿಷನ್ ಒಂದು ರಾಂಗ್ ಆಗುತ್ತೆ, ರೈಟ್ ಆಗುತ್ತೆ, ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಯು ಹ್ಯಾವ್ ಟು ರೆಸ್ಪೆಕ್ಟ್ ಜೆಂಟಲ್ಮೆನ್ ಗೇಮ್ ರೂಲ್ಸ್. ಸೊ ದಯವಿಟ್ಟು ಏನೇ ಕನ್ಸರ್ನ್ ಇದ್ದರೂ ಕ್ಯಾಪ್ಟನ್ಸ್ ಆರ್ಗನೈಸರ್ಸ್ ಹತ್ರ ಬಂದು ಮಾತಾಡಬೇಕು. ಗ್ರೌಂಡಲ್ಲಿ ಯಾವುದೇ ಥರ ಸ್ಕೋರಲ್ ಮಾಡೋಕ್ಕೆ ಹೋಗೋ ಅವಶ್ಯಕತೆ ಯಾರಿಗೂ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ದ ಗುಡ್ ಗೇಮ್ ವಿನ್ಸ್, ಸೊ ಗುಡ್ ಟೀಮ್ ವಿನ್ಸ್. ಸೊ ಯಾರಿಗಾರು ಏನಾದ್ರು ಡೌಟ್ ಇದ್ದರೆ ಮಾಡಿದ್ದು ರೂಲ್ಸ್ ಪ್ರಕಾರ ದಯವಿಟ್ಟು ಇವಾಗಲೇ ಹೇಳ್ಬೋದು. ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ, ಸೊ ಕನ್ಸರ್ನ್ ಪ್ಲೇಯರ್ಸ್ ಬಗ್ಗೆ ಯಾರಿಗಾರು ಡೌಟ್ ಇದೆಯಾ, ಅಥವಾ ರೂಲ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ, ಅಥವಾ ಮ್ಯಾಚ್ ಫಾರ್ಮೆಟ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಇವಾಗಲೇ ರೈಸ್ ಔಟ್ ಮಾಡ್ಬೋದು. ಗೋಪಾಲ್ ಅವರೇ, ನಿಮಗೆ ಏನಾದರೂ ಡೌಟ್ ಇದೆಯಾ ಪ್ಲೇಯರ್ಸ್ ಬಗ್ಗೆ? LBW ಇದೆ. LBW ಇಸ್ ಲೈಕ್ ಕ್ಲೋಸ್ ಕಾಲ್ಸ್ ಮಾತ್ರ, ರಿವ್ಯೂ ಇಲ್ಲ.
ಬಿಗ್ ಬಾಯ್ಸ್ ಅಂತ ಹಿಡಿದು ಕ್ರಿಕೆಟ್ ಓವರ್ ಆಲ್ ರೂಲ್ಸ್ ಎಲ್ಲಾನು ಇದೆ. ರನ್ಔಟ್ಸ್ ಇದೆ, ಎಲ್ಲ ಥರನೂ ಇದೆ. ರನ್ಔಟಿಗೆ ಮಾತ್ರ ರನ್ಔಟ್ ಅಂಡ್ ಸ್ಟಂಪಿಂಗ್ಗೆ ಥರ್ಡ್ ಅಂಪೈರ್ ಆಪ್ಷನ್ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಆಮೇಲೆ LBS ಅದು ಕಾನ್ಫಿಡೆಂಟ್ ವಿಕೆಟ್ಸ್ ಅಂತ ನೀವು ದಯವಿಟ್ಟು ಅಂಪೈರ್ ಡಿಸಿಷನ್ನ ತೊಗೋಬೇಕಾಗುತ್ತೆ. ಬಿಕಾಸ್ ಗೇಮ್ ಸ್ಪಿರಿಟಲ್ಲಿ ತಗೊಳ್ಳಿ. ಸೊ ವಿನ್ನಿಂಗ್ ಇರುತ್ತೆ, ಲಾಸ್ ಎರಡೂ ಇರುತ್ತೆ, ಬಟ್ ಗೇಮ್ ಸ್ಪಿರಿಟಲ್ಲಿ ತಗೊಳ್ಬೇಕು ಎಲ್ಲರೂ. ಮ್ಯಾಚ್ ಲೈವ್ ಇರಲ್ಲ, ಬಟ್ ಲೈವ್ ಸ್ಕ್ರೀನ್ ಇರುತ್ತೆ. ಇಲ್ಲ ಸಾರಿ, ಸ್ಕ್ರೀನ್ಸ್ ಅಲ್ಲಿ ಎಲ್ಲ ಮ್ಯಾಚ್ಗಳು ಲೈವ್ ಸ್ಕ್ರೀನಲ್ಲಿ ಸಿಗ್ತಾ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಅಂದರೆ ಅದು ಓವರ್ ಆಲ್ ಅಂಪೈರ್ ಡಿಸಿಷನ್. ಅಂಪೈರ್ ಈ ಕೆನಾಟ್ ಕಂಟಿನ್ಯೂ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಡಿಸಿಷನ್. ಬಿಕಾಸ್ ಇಟ್ಸ್ ಆಲ್ ಲೈಕ್ ಎಲ್ಲರಿಗೆಲ್ಲ ಫೇರ್ ಡಿಸಿಷನ್ ಇರುತ್ತೆ. ಸೊ ಓವರ್ ಆಲ್ ಬಾಲ್ ಇಂಪಾರ್ಟೆಂಟ್. ಆಮೇಲೆ ಹೇಳಿದಂಗೆ ಎಲ್ಲ 5 ಓವರ್ ಮ್ಯಾಚ್. ಸೊ ದಯವಿಟ್ಟು ಟೈಮ್ನೆಲ್ಲ ಇಂಪಾರ್ಟೆಂಟಾಗಿ ಮೇಂಟೈನ್ ಮಾಡಬೇಕು. ಬಿಕಾಸ್ ಒಂದು ಮ್ಯಾಚ್ಗೆ ನಾವು ಆಲ್ಮೋಸ್ಟ್ ಲೈಕ್ ಒಂದು 30-35 ಮಿನಿಟ್ಸ್ ಒಳಗೆ ಮುಗಿಸ್ಬೇಕು ಅಂತಿದ್ದೀವಿ. ದಯವಿಟ್ಟು ಆ ಟೈಮ್ ಸೆನ್ಸ್ ಎಲ್ಲರೂ ಮೇಂಟೈನ್ ಮಾಡಬೇಕು. 5 ಓವರ್ಸ್ ಈಚ್ ಬಾಲರ್ಸ್ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಓವರ್ ಮಾಡಲೇಬೇಕು. ಸೊ ಕೆನಾಟ್ ಕಂಟಿನ್ಯೂ. ಸೊ ದಿಸ್ ಎ ನಾಕ್ಔಟ್ ಸ್ಟೇಜ್. ಸೊ ಇವಾಗ 2 ಪೂಲ್ ಮಾಡ್ತೀವಿ. ಆ ಪೂಲಲ್ಲಿ ಟಾಪ್ 2 ಟೀಮ್ಸ್ ಏನಿದ್ರೆ ಸೊ ವಿ ಕ್ಯಾನ್ ಎಕ್ಸ್ಟೆಂಡ್ ದಟ್ ಒನ್. ಇಲ್ಲಾಂದರೆ ಅದು ಬ್ಲಡ್ ಲೈಕ್ ಆಪ್ಷನ್ ಇದೆ. ಬಟ್ ಅದಕ್ಕೆ ಹೇಳ್ತಿರೋದು ಎಲ್ಲರೂ ಟೈಮ್ ಮೇಂಟೈನ್ ಮಾಡಿದ್ರೆ ನಮಗೆ ಫೈನಲ್ ಹೋಗೋಕ್ಕೂ ಒಳ್ಳೇದಾಗುತ್ತೆ. 4 ಓವರ್ಸ್ ಕೊಡ್ಬೋದು ಫೈನಲ್ ಆ ಟೈಮಿಂಗ್ಸ್ ಮೇಲೆ. ಆಮೇಲೆ ಪಾಯಿಂಟ್ಸ್ ಓದಿತ್ತು ಲೀಗ್ ಸ್ಟೇಜಲ್ಲಿ ಲೈಕ್ ಗೇಮ್ ಟೈಟ್ ಸೂಪರ್ ಓವರ್ ಇರೋದು. ಪಾಯಿಂಟ್ಸ್ ವಿಲ್ ಬಿ ಶೇರ್. ಓನ್ಲಿ ಫೈನಲಲ್ಲಿ ಮಾತ್ರ ಸೂಪರ್ ಓವರ್ ಇರುತ್ತೆ. ಬಿ ವೆರಿ ಕ್ಲಿಯರ್ ಆನ್ ದಿಸ್ ಒನ್. ಆಮೇಲೆ ಸಂಡೇ 10 o'clock ದಯವಿಟ್ಟು ಎಲ್ಲರೂ ಗ್ರೌಂಡಿಗೆ ಇರಬೇಕು. ಯಾಕಂದರೆ ಮೋರ್ ಲೇಟ್ ಆಗೋದಂಗೆ ಮ್ಯಾಚ್ 9 ಗಂಟೆಗೆ ಎಲ್ಲ ಇರಬೇಕು. ಯಾಕಂದರೆ ನಾವು 10 ಅಂತಂದ್ರೆ ಮತ್ತೆ ಬರೋದು ಲೇಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಅದರ ಟೈಮಿಂಗ್ಸ್ ಅಂತ ಮೇಂಟೈನ್ ಮಾಡಿ. ಐ ಥಿಂಕ್ ಬೇಗ ಬಂದಷ್ಟು ನಿಮಗೆ ಒಳ್ಳೇದು. ಐ ಥಿಂಕ್ ಕ್ಯಾಪ್ಟನ್ಸ್ಗಳಿಗೆ ಎಲ್ಲ ಬಂದರೆ ಆಮೇಲೆ ಸ್ಕೋರಿಂಗ್ ಇಟ್ ವಿಲ್ ಬಿ ಕ್ಲಿಕ್ ಹೀರೋಸಲ್ಲಿ ಲೈವ್ ಸ್ಕೋರಿಂಗ್ ಆಗುತ್ತೆ. ಅದೇ ಎಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಟ್ ರನ್ ರೇಟ್ ಎಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ ಅದರಲ್ಲಿ. ಸೊ ಲೈಕ್ KDK ಪ್ಲೇಯರ್ಸ್ ಅಂದ್ಕೊಂಡಿದ್ದೀವಿ ಎಲ್ಲ 10 ಕುಟುಂಬ 15 ಅಂದ್ಕೊಂಡಿದ್ದೀವಿ ಎಲ್ಲ. ವಿಸಿಟ್ ವೀಸಾ ಐ ಥಿಂಕ್ ಎಲ್ಲರೂ ಕ್ಲಿಯರ್ ಆಗಿದ್ದೀರಿ ಅಂದ್ಕೊಂಡಿದ್ದೀರಿ. ವಿಸಿಟಿಂಗ್ ವೀಸಾ 2 ಪ್ಲೇಯರ್ಸ್ ಎಲ್ಲರೂ ಕ್ಲಿಯರ್ ಆಗಿದ್ದೀರಿ ಅಂದ್ಕೊಂಡಿದ್ದೀರಿ. ದೇರ್ ಇಸ್ ನೋ ಆಬ್ಸ್ಟಿಕಲ್ಸ್. ಐ ಥಿಂಕ್ ಇದಕ್ಕೆ ಫೈನಲ್ ಸ್ಟೇಜ್. ಯಾರಿಗಾರು ಏನಾರು ಇದ್ರೆ ಇವಾಗಲೇ ಹೇಳೋಕ್ಕಾಗುತ್ತೆ. ಇಲ್ಲ, ಇಟ್ಸ್ ಅಬೌಟ್ ಲೈಕ್ ಫೇರ್. ಇವಾಗ ಯಾರೇ ಇಲ್ಲಿ ಕರೆಸ್ಬೇಕಾದ್ರೂ ಇಟ್ಸ್ ಅಬೌಟ್ ದ ಟೀಮ್, ಅವ್ರ ಇಂಟ್ರೆಸ್ಟ್. ಸೊ ಅವ್ರ ಇಂಟ್ರೆಸ್ಟ್ ತಗೊಳ್ತಿದ್ದಾರೆ ಅಂದರೆ ಅವ್ರ ಕನ್ಸರ್ನ್, ಅವ್ರಿಗೂ ಆ ಥರ ಒಂದು ಇಂಟ್ರೆಸ್ಟ್ ತಗೊಂಡು ಮಾಡೋದು ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಅದು ಏನು ಕನ್ಸರ್ನ್ ಇಲ್ಲ. ಸೊ ವಿಸಿಟಿಂಗ್ ವೀಸಾ ಆದರೂ ಓಕೆ, 2 ಪ್ಲೇಯರ್ಸ್ ಮ್ಯಾಕ್ಸಿಮಮ್. ಓಕೆ, ಇಫ್ ಯು ಹ್ಯಾವಿಂಗ್ ಎನಿ ಕನ್ಸರ್ನ್ ಪ್ರವೀಣ್ ಅವ್ರು ಏನಾರು ಇದೆಯಾ? ವಿಸಿಟಿಂಗ್ ವೀಸಾದೇನು ಪ್ರಾಬ್ಲಮ್ ಇಲ್ಲ ಅಲ್ಲ? ಟೀಮ್ ಆ್ಯಂಡ್ ಬೆಸ್ಟ್ ಟೀಮ್ ವಿನ್ಸ್. ಥ್ಯಾಂಕ್ ಯು. ಕ್ಯಾಪ್ಟನ್ಗಳು, ಎಲ್ಲ ಕ್ಯಾಪ್ಟನ್ಗಳು ಮತ್ತೆ ಟೀಮ್ ಓನರ್ಗಳು ಮತ್ತೆ ಕೀ ಪರ್ಸನ್ಗಳಿಗೆ ಕೇಳ್ಕೊಳ್ಳೋದು, ಈ ಇವೆಂಟ್ ಡ್ರೈ ಇವೆಂಟ್ ಅಫಿಷಿಯಲ್ ಆಗಿ ವ್ಯವಸ್ಥೆ ಖಂಡಿತವಾಗಿ ಇರೋದಿಲ್ಲ. ಮತ್ತೆ ಒಂದು ವೇಳೆ ಅವರವರ ತಂಡದವರು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ KDKGS ಎಂಡೋರ್ಸ್ ಮಾಡಲ್ಲ, ಅಫಿಷಿಯಲ್ ಆಗಿ ಅದನ್ನ ಸಪೋರ್ಟ್ ಮಾಡಲ್ಲ. ಒಂದು ವೇಳೆ ಆ ತರ ಮಾಡ್ಕೊಂಡು ಬಂದ್ರೆ ದಯವಿಟ್ಟು ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿ. ಬಾಟಲ್ಗಳನ್ನ ಮತ್ತೆ ಯಾವುದೇ ರೀತಿಯ ಮಿಸ್ಬಿಹೇವಿಯರ್ ಗಳನ್ನ ಮಾಡಬೇಡಿ, ಅಲ್ಲಿ ಬಿಸಾಡಿ ಅಂತ ದಯವಿಟ್ಟು ಎಲ್ರಿಗೂ ಕೂಡ ಕೇಳ್ಕೊಳ್ತಿದ್ದೇನೆ. ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಷ್ಟು ಚೆನ್ನಾಗಿ ನಮ್ಗೆ ಅವಕಾಶ ಕೊಟ್ಟದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡವೇ ಬೇಡ. I request Mr. Suresh Kumpala to give the speech regarding this day because he is the vice president as well as the main sponsor of today's event as well as on the 50th event. So yes sir. ನಮಸ್ಕಾರ. ಪಾತ್ರ ಮಿಸ್ಟಿಗೆ ಎತ್ತಿನ ಶ್ರಮಿಸಿದೆ. ಫಸ್ಟಿಗೆ ಬಂತು ಇದು ಪಾತ್ರ ಒಂದು ಇನ್ನೊಂದು ಬೇರೆ ದಿನ ಒಂದು ಮಂಚಿನ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಟ್ರೋಫಿ ಅನಾವರಣ ಮಾಡ್ತಿದ್ದಂತೆ. ಇನ್ನೇನು ಈ ಟ್ರೋಫಿನು ದೇಶದ ಅಮ್ಮನ ಸಾವಿನ ನೆನಪುಗಾದ ಅಕ್ಕಶರದಲ್ಲಿ ಯಾಕಂದ್ರೆ ಇನ್ನೇ ತಿಂಗಳು 10ನೇ ತಾರೀಕಿಗೆ ಅದು 50 ದಿನ ಅನಾರೋಗ್ಯದ ಕಾರಣಕ್ಕೆ ಅಂಚೆ ಅದಕ್ಕೆ ಗೊತ್ತುಂಡು ಒಂದು ವಿಷಯ ಕೂಡ ಅಷ್ಟು ಇದೆ. ಪುನಃ 10ನೇ ಭಾರಿ ಥ್ಯಾಂಕ್ಸ್. ನಮಸ್ಕಾರ.
So much. Format and match selection explanation. I request Mr. Roshan Kapat to explain all the format. ಎಲ್ಲ ಕ್ಯಾಪ್ಟನ್ಸ್ ಇಲ್ಲಿದ್ದಾರೆ. ಸೊ 2 ಗ್ರೂಪ್ ಆಗಿ ಸ್ಪ್ರೆಡ್ ಮಾಡ್ತೇವೆ. ಆ ಗ್ರೂಪ್ ಮಾಡೋದು ಸಹ ಇವಾಗಲೇ ನಿಮ್ಮೆಲ್ಲರ ಎದುರಲ್ಲಿ ಎಲ್ಲ ಕ್ಯಾಪ್ಟನ್ಸ್ ಇದ್ದಾರೆ. ಸೊ 4-4 2 ಗ್ರೂಪ್ ಅಲ್ಲಿ ಆಗ್ತದೆ. ಎಲ್ಲರೊಟ್ಟಿಗೆ ಒಂದೊಂದು ಮ್ಯಾಚ್. ಎಲ್ಲ ಟೀಮಿಗೆ 3 ಮ್ಯಾಚ್ ಬರ್ತದೆ. ಓಕೆ, 5 ಅವರ್ನ ಎಲ್ಲ ಟೀಮಿಗೆ 3 ಮ್ಯಾಚ್. ನಾವೀಗ ಗ್ರೂಪ್ ಮಾಡಿ ಆನಂತರ ಬಾಕಿ ಉಳಿದ ಟೈಸ್ ಮ್ಯಾಚ್ ಶೆಡ್ಯೂಲ್ ನಾವು ಕ್ಯಾಪ್ಟನ್ಸ್ ಅಲ್ಲಿ ಡಿಸ್ಕಸ್ ಮಾಡಿ ಯಾರಿಗೆ ಫಸ್ಟ್ ಮ್ಯಾಚ್ ಅಂದರೆ ಫಸ್ಟ್ ಮ್ಯಾಚ್ ನಾನು 10 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಅವರು 10 ಗಂಟೆಗೆ ಬರಲೇಬೇಕು. ಸೊ ನಾನು ಅಬುದಾಬಿ ಅವರನ್ನು ಖಂಡಿತ ಕನ್ಸಿಡರ್ ಮಾಡ್ತೇನೆ 2 ಟೀಮನ್ನು. ಸೊ ಲೇಟರ್ ಮ್ಯಾಚ್ ಅಂದರೆ ಒಂದು ಮ್ಯಾಚ್ ಆಗಲಿಕ್ಕೆ ನಮಗೆ ಅರ್ಧ ಗಂಟೆ. ಸೊ 2ನೇ ಮ್ಯಾಚ್ ಆದರೆ ಇನ್ನೊಂದು 1 hours ಡಿಲೇ. ಸೊ ನೆಕ್ಸ್ಟ್ 3rd 4th ಮ್ಯಾಚ್ ಯಾಕಂದರೆ ನಮಗೆ ಟೋಟಲ್ ಲೀಗಲ್ಲಿ 8 ಮ್ಯಾಚ್ ಬರ್ತದೆ. 8 ಟೀಮರಿಗೋಸ್ಕರ 4 ಮ್ಯಾಚ್ ಬರ್ತದೆ ಬೇರೆ ಬೇರೆ. ಸೊ ಒಂದೊಂದು ಗ್ರೂಪಲ್ಲಿ 6 ಮ್ಯಾಚ್ ಬರ್ತದೆ. ಇನ್ನೊಂದು 6 ಮ್ಯಾಚ್ ಆದ ನಂತರ ಟಾಪ್ 2 ಟೀಮ್ಸ್ ಕ್ವಾಲಿಫೈ ಆಗ್ತಾರೆ 2 ಗ್ರೂಪಿಂದ. ಸೊ ಅದನ್ನು ಕೆಲವರಿಗೆ ಸಜೆಷನ್ ಮಾಡಿದ್ದಾರೆ. IPL ಥರ ಕ್ವಾಲಿಫೈಯರ್ 1, ಟಾಪ್ 2 ಟೀಮ್ಸ್ ಪ್ಲೇ ಕ್ವಾಲಿಫೈಯರ್ 1, ಸೆಕೆಂಡ್ ಪ್ಲೇಸಿನ ಟೀಮ್ಸ್ ಎಲಿಮಿನೇಟರ್ ಪ್ಲೇ ಮಾಡ್ತಾರೆ. ಸೊ ಕ್ವಾಲಿಫೈಯರ್ 1ನಲ್ಲಿ ಸೋತ ಟೀಮ್ ಎಲಿಮಿನೇಟರಲ್ಲಿ ಸೋತ ಟೀಮಿನೊಟ್ಟಿಗೆ ಆಡುವಂಥದ್ದು ಒಬ್ಬರು ಸಜೆಷನ್ ಮಾಡಿದರು. ಬಟ್ ನಾವು ಗ್ರೂಪ್ 1 ಫಸ್ಟ್ ಮತ್ತು ಗ್ರೂಪ್ 2 ಸೆಕೆಂಡ್ ಟೀಮ್, ಹಾಗೆ ಗ್ರೂಪ್ 2 ಫಸ್ಟ್ ಟೀಮ್ ಮತ್ತು ಇನ್ನೊಂದು ಸೆಮಿಫೈನಲ್ ಆಡೋ ಪ್ಲಾನ್ ಇತ್ತು. ನಾವು ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೇನೆ ಅದನ್ನು ಶೆಡ್ಯೂಲ್ ಹೋಗಿ. ಓಕೆ, ಅದೊಂದು ಲಾಸ್ಟಿಗೆ ಇರ್ತದೆ. ಬಟ್ ಇವಾಗ ನಾವು ಫಸ್ಟ್ ಟೀಮ್ಸ್ ಇದು ಗ್ರೂಪ್ ಡಿಸೈನ್ ಮಾಡುವ. ಸೊ ಒಂದೊಂದು ಟೀಮ್ನ ಕ್ಯಾಪ್ಟನ್ ಬಂದು ಒಂದು ಟೀಮಿನ ಹೆಸರು ತೆಗಿತಾರೆ. ಆ ಟೀಮ್ ಗ್ರೂಪ್ ಹೇಗೆ ಹೋಗ್ತದೆ. ಸೊ ಸೆಕೆಂಡ್ ತೆಗೆಯುವ ಕ್ಯಾಪ್ಟನ್ ಗ್ರೂಪ್ ಡಿಗೆ ಬರ್ತದೆ. 3rd ವಾಪಸ್ ಇನ್ನೊಂದು ಕ್ಯಾಪ್ಟನ್ ಬರ್ತಾನೆ, ಅದು ಗ್ರೂಪ್ ಹೇಗೆ ಹೋಗ್ತದೆ. 4th ತೆಗೆಯೋದು ಗ್ರೂಪ್ ಡಿಗೆ ಬರ್ತದೆ. ಶರತ್ ನೋಟ್ ಮಾಡ್ತಾರೆ. ಸೊ ಫಸ್ಟ್ ಕಾಲಿಂಗ್ ಅಬುದಾಬಿ ಕ್ಯಾಪ್ಟನ್, ಪ್ಲೀಸ್ ಸ್ಪೀಕ್ ಚೀಫ್. ಕಾರ್ತಿಕ್ ಅವರು ಎಸ್ ಆಗಿರುವ ಸಂಜೆಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಕ್ಲಿಯರ್ ಆಗಿದೆ. ಈಗ ಐ ರಿಕ್ವೆಸ್ಟ್ ಎವ್ರಿವನ್ ಟು ಹ್ಯಾವ್ ಸೊ ನಿಮಗೋಸ್ಕರ ಟೀ ಮತ್ತು ಸ್ನ್ಯಾಕ್ಸ್ ಅನ್ನು ರೆಡಿ ಮಾಡಿ ದಯವಿಟ್ಟು KDKGS 2026 ನಾವು ಫಸ್ಟ್ ಈವೆಂಟ್ ನಾವೆಲ್ಲರೂ ಬಿಗ್ ಬ್ಯಾಶ್ಲಿ ಸಕ್ಸಸ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ. ಹಾಗೆ ಟೀಮ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತಾ ನಮ್ಮ ಪ್ರೆಸಿಡೆಂಟ್ ಅನ್ನು ಹೀಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಳ್ತಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ತಂಡದ ಕಪ್ತಾನರು ಬಂದು ಅವರ ಜರ್ಸಿಯನ್ನು ಪ್ರದರ್ಶನ ಮಾಡಿ ಇನ್ನು ಟೈಸ್ ಕೂಡ ಮಾಡಿದ್ರು ಟೀಮ್ಸ್ ಇದು. ಸೊ ಎಲ್ಲ ಕ್ಯಾಪ್ಟನ್ಸಿಗೆ ರೂಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ಶರತ್ ಅವರು. ಸೊ ಕ್ರಿಕೆಟಿಗೂ ಎಲ್ಲ ಪ್ರಿಪರೇಷನ್ ಆಯಿತು. ಹಾಗೆ ಆನಂದ್ ನಮ್ಮ ಕಮಿಟಿ ಮೆಂಬರ್ ಆದ ಆನಂದ್ ಅವರು, ಹಾಗೆ ಆಯುಷ್ ಅವರು ಥ್ರೋ ಬಾಲ್ ಮತ್ತು ಮಕ್ಕಳ ಸ್ಪೋರ್ಟ್ಸಿನ ಅದನ್ನು ಎಕ್ಸ್ಪ್ಲೈನ್ ಮಾಡಿದರು. ಮುಂಚಿನ ಕಾರ್ಯಕ್ರಮ ನಾಡ್ದು ನಾವೊಂದು 400 ಜನ ಎಕ್ಸ್ಪೆಕ್ಟ್ ಮಾಡಿದರೆ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅರೇಂಜ್ ಮಾಡಿದ್ದೇವೆ. ಹಾಗೆ ಕೆಲವರು ಬ್ರೇಕ್ಫಾಸ್ಟ್ ಸಹ ಮಾಡಬೇಕು ಅಂತ ಈಗ ಸ್ವಲ್ಪ ಐಡಿಯಾ ಹೇಳ್ತಾರೆ. ಅಂದರೆ ಇವತ್ತಿನ ಜರ್ಸಿ ಲಾಂಚ್ ಪ್ರೋಗ್ರಾಮಿಗೆ ನಾವೊಂದು 100ರಿಂದ ಜನ ಬಂದನ್ನು ನೋಡಿ. ಸೊ ಕ್ರಿಕೆಟ್ ಇವೆಂಟಿಗೆ ಮೋರ್ ದೆನ್ 400 ಎಕ್ಸ್ಪೆಕ್ಟ್ ಮಾಡುವಾಗ ನಮ್ಮಿಂದ ಸಹ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಅವರಿಗೆ ಚೆನ್ನಾಗಿ ನಮ್ಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೋಡಿ ಬಂದ ಕಾರಣ ತುಂಬ ಜನರು ಗೌಡ ಸಂಘದವರು ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ಈಗ ಎಲ್ಲರೂ ಕಾಯ್ತಾ ಇದ್ರು, ಅವರಾಗಿ ಮುಂದೆ ಬಂದು ಸ್ಪೋರ್ಟ್ಸ್ ಇವೆಂಟ್ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಎಲ್ಲರೂ ಉತ್ಸಾಹದಿಂದ ಕಾಯ್ತಿದ್ದಾರೆ. ಫೆಬ್ರವರಿ 15ಕ್ಕೆ ನಡೀತಾ ಇದೆ. ಸೊ ನಮ್ಮೆಲ್ಲ ಪ್ರಿಪ್ರೇಷನ್ ಆಗಿದೆ. ಸೊ ಶರತ್ ಅವರು ಇನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಸೈಡಿಂದ ತುಂಬ ಕೋಆರ್ಡಿನೇಷನ್ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ರೆಡಿ ಮಾಡಿಟ್ಟಿದ್ದೇವೆ. ಇನ್ನೂ ಇದೆ ಕೆಲಸಗಳು, ಬಟ್ ಇನ್ನೊಂದು ವಾರದಲ್ಲಿ ನಾವೆಲ್ಲ ಮುಗಿಸ್ತೇವೆ ಅಂತ ಹೇಳಿ ಪಾಯಿಂಟ್. ಈಗ ಸಮ ಇದ್ರು 4 ಇದ್ರು ರನ್ ರೇಟಲ್ಲಿ ಟಾಪ್ ಬರುವವರು ಕ್ವಿಕ್ ಇರೋದು ಆಟೋಮೆಟಿಕ್ ಮಾಡ್ತಾರೆ. ಓಕೆ, ಸೊ ಯಾರದಲ್ಲಿ ಮಾತಾಡಲಿಕ್ಕೆ ನನ್ನ ರನ್ ರೇಟ್ ಅದು ಇದು ಅಂತ ಮಾತಾಡಲಿಕ್ಕೆ. ಸೊ ಟಾಪ್ 2 ಟೀಮ್ ಕ್ವಾಲಿಫೈಯರ್ 1 ಆಗ್ತದೆ. ಅದರಲ್ಲಿ ವಿನ್ ಆದ ಟೀಮ್ ಡೈರೆಕ್ಟ್ ಫೈನಲ್. ಓಕೆ, ಒಂದೇ ಚಾನ್ಸ್. ಸೊ ಸೋತ ಟೀಮ್ ಸರಿ ಇಲ್ಲಿ 2 ಗ್ರೂಪಲ್ಲಿ ಸೆಕೆಂಡ್ ಪ್ಲೇಸ್ ಬಂದವರು
ಎಲಿಮಿನೇಟರ್ ಆಗ್ತಾರೆ. ಅದರಲ್ಲಿ ಸೋತ ಟೀಮ್ ಔಟ್, ಗೆದ್ದ ಟೀಮ್ ಇಲ್ಲಿ ಫಸ್ಟ್ ಬಂದ ಸೋತ ಟೀಮಿನೊಟ್ಟಿಗೆ ವಾಪಸ್ ಆಗ್ತಾರೆ. ಅದರಲ್ಲಿ ಯಾರು ಗೆಲ್ತಾರೆ ಕ್ವಾಲಿಫೈಯರ್ 2 ಅವರು ಫೈನಲ್ ಆಗ್ತಾರೆ. ಓಕೆ, ಫೈನಲ್ ಇದು ಫೈನಲ್ ಡಿಸಿಷನ್ ಆಸ್ ಪರ್. ಓಕೆ, ಯಾಕಂದ್ರೆ 1-2 ಆಡಿದ್ರೆ 2 ಗ್ರೂಪಲ್ಲಿ ಸೊ ಚಾನ್ಸ್ ಇಲ್ಲ ಮತ್ತೆ ಟಾಪ್ ಬಂದವರಿಗೆ ಅಂತ ಹೇಳೋದಕ್ಕೆ. ಸೊ ಇದು ಎಲ್ಲರೂ ಒಪ್ಪಿದ್ದಾರೆ ಇದಕ್ಕೆ, ಎಲ್ಲ ಕ್ಯಾಪ್ಟನ್ಸ್. ಓಕೆ, ಅಗ್ರೀಡ್ ಕ್ಯಾಪ್ಟನ್ಸ್. ಓಕೆ, ಎಲ್ಲ ಪ್ಲೇಯರ್ಸ್ ಸೆಂಟರ್ ಗಾರ್ಡ್ ಎಲ್ಲರೂ ಯೂಸ್ ಮಾಡಬೇಕು. ಕೀಪಿಂಗ್ ಗ್ಲೌಸ್ ಹೆಚ್ಚಿನ ಟೀಮಲ್ಲಿ ಉಂಟು, ಅವರವರ ಟೀಮಿನವ್ರು ತಂದರೆ ಭಾರಿ ಒಳ್ಳೆಯದು. ಇಲ್ಲಾಂತಂದರೆ ಒಂದು ನಮ್ಮ ಸೈಡಿಂದ ನಾವು ಅರೇಂಜ್ ಮಾಡುವ, ತೊಂದರೆ ಇಲ್ಲ. ಇಲ್ಲದವರಿಗೆ ನಾವು ಒಂದು ಸೆಟ್, ಒಂದು ಕೀಪಿಂಗ್ ಸೆಟ್, ಅದು ಎಲ್ಲರೂ ಕಾಮನ್. ಓಕೆ, ಇನ್ ಕೇಸ್ ಇಲ್ಲದ್ರೆ ಯೂಸ್ ಮಾಡಲಿ ನಾನು ಮಾಡ್ತೇನೆ.